ಅಭಿವೃದ್ಧಿಗೆ ದುಡ್ಡಿಲ್ಲ. ಯಾವ ಯೋಜನೆ ನಿಲ್ಸಿದ್ದೇವೆ ನಾವು? ನೀರಾವರಿ ಯೋಜನೆ ಯಾವ್ದಾದ್ರು ನಿಂತಿದ್ಯಾ? ಅಥವಾ ಯಾವ್ದಾದ್ರು ರಸ್ತೆ ಕೆಲಸಗಳ ಕಾಮಗಾರಿಗಳು ನಿಂತಿದ್ದಾವ? ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಆಪಾದನೆ ಮಾಡಬೇಕು ಅವರಿಗೆ ಅಂತ ಹೇಳಿ ಈಗ ಅವರಿಗೆ ವಿಧಿ ಇಲ್ಲ. ಆ ವಿಧಿ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಈ ಜನಾಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ. ಬಹುಶಃ ಜನ ಗಮನಿಸ್ತಾರೆ. ಜನ ಏನ್ ಸುಮ್ಮನೆ ಇರೋದಿಲ್ಲ. ಅವ್ರು ಮಾತನಾಡದೆ ಇರಬಹುದು, ರಿಯಾಕ್ಟ್ ಮಾಡದೆ ಇರಬಹುದು, ಆದ್ರೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತು ಆ ಸದೃಢತೆ ಎಲ್ಲಿವರೆಗಿದೆ ಅನ್ನೋದನ್ನ ಗಮನಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ರವಿ ಧಾನಿಗಾರ್ ಇರ್ಬೋದು, ಬಾಬು ಅವರು ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳು ಅವರವರ ಕ್ಷೇತ್ರದಲ್ಲಿ ಅಷ್ಟೇ ಇಲ್ಲ, ಇಡೀ ಜಿಲ್ಲೆಯಲ್ಲಿ ಒಂದು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಮೊನ್ನೆ ತಾನೇ ಚುನಾವಣೆ ಆಯ್ತು, ಬೈ ಎಲೆಕ್ಷನ್ಸ್ ಆಯ್ತು. ಒಂದು ವೇಳೆ ಜನ ಆಕ್ರೋಶದಿಂದ ಇದ್ದಿದ್ರೆ ಅಥವಾ ಜನ ಸಮಾಧಾನದಿಂದ ಇಲ್ದಿದ್ರೆ ನಮ್ಮನ್ನ ತಿರಸ್ಕಾರ ಮಾಡ್ಬೋದಿತ್ತಲ್ಲ. 3 ಕ್ಷೇತ್ರದಲ್ಲಿ ನಮ್ಮನ್ನ ಆರಿಸಿದೆ. ಯಾವ ಕ್ಷೇತ್ರದಲ್ಲಿ? ಹಾವೇರಿಯಲ್ಲಿ ನಮ್ಮ ಚಿಗ್ಗಾಂವ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಸೋಲಿಸಿದ್ದಾರೆ. ಇಲ್ಲಿ ನಮಗೆ ಚನ್ನಪಟ್ಟಣದಲ್ಲಿ ಏನು ಹೈಫೈ ಚುನಾವಣೆ ಗೆದ್ದಾಗೋಗಿತ್ತು. ಅರ್ಜಿ ಹಾಕಿದ ತಕ್ಷಣ ಅವ್ರ ಹಾಲೆ ಗೆದ್ದೋಗಿದ್ರು. ಇವತ್ತು ಯಾವ ಪರಿಸ್ಥಿತಿ ಬಂತು? ಜನ ಒಂದು ವೇಳೆ ತಿರಸ್ಕಾರ ಮಾಡೋದಾಗಿದ್ರೆ ಅವತ್ತೇ ನಮ್ಮನ್ನು ತಿರಸ್ಕಾರ ಮಾಡಿದ್ರು. ಆಕ್ರೋಶ ಮಾಡೋದಿದ್ರೆ ಆಕ್ರೋಶ ತಿರಸ್ಕಾರದ ಮೂಲಕ ತೋರಿಸ್ಬಿಡೋರು. ಆದ್ರಿಂದ ನಮ್ಮನ್ನ, ನಮ್ಮ ಆಡಳಿತವನ್ನ, ನಮ್ಮ ಏನು ಭರವಸೆಯನ್ನು ಕೊಟ್ಟಿದ್ದು ಅದನ್ನೆಲ್ಲ ಒಪ್ಪಿದ್ದಾರೆ ಅಂತ ಹೇಳಿ ಇದು ಒಂದು ಇಂಡಿಕೇಶನ್ ಅಂತ ನಾನು